ನಮಸ್ಕಾರ, ಇದು ಒನ್ ಇಂಡಿಯಾ ಟಿವಿ. ನಾನು ನಿಮ್ಮ ಪ್ರೀತಿ ಅಜಯ್ ಕುಮಾರ್. ಸ್ನೇಹಿತರೆ, ನಾವು ಇವತ್ತು ವಾರ್ಡ್ ನಂಬರ್ 3 ನಲ್ಲಿದ್ದೀವಿ. ಬನ್ನಿ, 1 ವರ್ಷಗಳ ಹಿಂದೆ ಇದೇ ವಾರ್ಡ್ ನಲ್ಲಿ ನಾವು ಸಮೀಕ್ಷೆ ಮಾಡಿದ್ದು, ಇಲ್ಲಿರೋ ಸಮಸ್ಯೆ ಏನು ಅನ್ನೋದನ್ನ ನಾವು ನಿಮ್ಗೆ ತಿಳಿಸ್ಕೊಟ್ಟಿದ್ದು. ಮತ್ತೆ ಈಗ ನಾವು 1 ವರ್ಷ ಕಳ್ಕೊಂಡು ಮತ್ತೆ 3ನೇ ವಾರ್ಡ್ ಬಂದಿದ್ದೀವಿ. ಬನ್ನಿ, 3ನೇ ವಾರ್ಡ್ ಹೇಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತಾಲೂಕು ಬಿಡಿ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಎದುರುಗಡೆ ಬಂದ್ರೆ ಮಂಡ್ಯ 3ನೇ ವಾರ್ಡ್ ಬಿಡಿ ಕಾಲೋನಿಯಲ್ಲಿ ಇದೀವಿ ನಾವು. ನೋಡಿ ಸ್ನೇಹಿತರೆ, ಯಾವ ಮಟ್ಟಿಗೆ ಈ ಮಟ್ಟಿಗೆ ಗಬ್ಬಾಗಿ ಇಟ್ಕೊಂಡಿದ್ದಾರೆ ಏರಿಯಾನ ಅಂತ ಹೇಳಿ. ಆಯ್ತಾ, ಇಲ್ಲಿರೋ ನಗರಸಭೆ ಸದಸ್ಯರುಗಳು ತಾನೇ ಏನ್ ಮಾಡ್ತಾ ಇದೀರಿ? ಏನಿದು ಏರಿಯಾನ ಏನಿದು? ಅಲ್ಲ, ಕೌನ್ಸಿಲರ್ ಕೆಲಸ ಅಟ್ಲೀಸ್ಟ್ ಜನರಿಗೆ ಒಂದು ಮೂಲಭೂತ ಸೌಕರ್ಯವನ್ನು ಕೊಡಬೇಕು, ಸ್ವಚ್ಛತೆಯಿಂದ ಒಂದು ನಿಮ್ಮ ವ್ಯಾಪ್ತಿಯ ವಾರ್ಡ್ನ ಸ್ವಚ್ಛತೆಯಿಂದ ಇಟ್ಕೊಬೇಕು ಅನ್ನೋ ಜವಾಬ್ದಾರಿ ಯಾರು ಗೊತ್ತಿದೆಯಾ ನಿಮ್ಗೆ? ನಿಮ್ ಬಗ್ಗೆ, ಕೌನ್ಸಿಲರ್ ಬಗ್ಗೆ ನಿಮ್ಮ ಜನ ಏನ್ ಮಾತಾಡ್ತಾ ಇದಾರೆ ಅಂತ ಹೇಳಿ ನೇರವಾಗಿ ನಾನು ನಿಮ್ನ ಕೇಳಿಸ್ತೀನಿ. ಬನ್ನಿ. ಕಂಬಕ್ಕೂ ಲೈಟು ಇಲ್ಲ, ಕತ್ಲೆ ನೈಟು ಹೊತ್ತು ಯಾರು ತಿರುಗಿ ಬಂದ್ರೆ ಹೆಂಗಸ್ರು ಮನ್ಸರು ಯಾರು ನೋಡ್ತಾ ಇಲ್ಲ. ನಮ್ಮ ಬಿಡಿ ಕಾಲೋನಿ ಸಿದ್ದಿಕ್ ನಗರ್ಗೆ ಮೋರಿ ಎಲ್ಲ ನೀರು ಕಟ್ಟಿರೋದು, ವಾಟಾನೆ ಕೊಟ್ಟಿಲ್ಲ. ನೀರು ಎಲ್ಲ ನಿಂತ್ಕೊಡ್ತದೆ, ಎಲ್ಲ ಸೊಳ್ಳೆ. ಸಂಜೆ 6 ಗಂಟೆ ಆದ್ರೆ ಎಲ್ಲ ಸೊಳ್ಳೆ ಎಲ್ಲ ಮನೆ ನುಗ್ತದೆ. ಕಸ ಇರ್ತಾರೆ ಅವ್ರು ಕಸ ಎತ್ಕೊಂಡ್ರೆ ಸಾಕು. ಅವರು ಬೀದಿ ಕಸ ಎತ್ತಾ ಇದ್ರಲ್ಲ ಅವರು. ಮತ್ತೆ ಮಳೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇವೆಲ್ಲ ಮತ್ತೆ ಹಿಂಗಿದ್ರೆ ನಿಮ್ ಕಾಯಿಲೆ ಬರೋದು ಯಾರು? ನಮ್ಗೆ ಬರೋದು ಮತ್ತೆ ಶಾಯರಿ ಅಂತಾನೆ. ಅವ್ನಿಗೇನು ಶಾಯರಿ ಅಂತಾನೆ. ಈ ಮನೇಲಿ ಹೋದ್ರೆ ಮನೇಲಿ ಇರಲ್ಲ ಅಣ್ಣ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ನೋಡಿ, ಈಗ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್. ಫೋನ್ ಎತ್ತಲ್ಲ. ನಾವು ಗೆಲ್ಸ್ಬಿಟ್ಟು ಇಂಡಿಪೆಂಡೆಂಟ್ ಇಲ್ಲ ಅಂದ್ರೆ ಗೆಲ್ಸಿದವ್ರಿಗೆ ಕಾಂಗ್ರೆಸ್ ಸೀಟ್ ಕೊಟ್ಟಿಲ್ಲ ಅವ್ರಿಗೆ. ನಾವು ಗಳಿಸಿ ನಮ್ಮ ಏರಿಯಾ ಕೆಲಸ ಮಾಡ್ಬೇಕಂತ ಅವ್ರಿಗೆ ಹೇಳಿದ್ರು. ಅವ್ರು ನಮ್ ಕೌನ್ಸಿಲರ್ ಅಣ್ಣ, ನಿಜಾಗ್ಲೂ ಏನ್ ಹೇಳಿದ್ರು ಮಾಡಲ್ಲ, ಎಷ್ಟ್ ಹೇಳಿದ್ರು ಮಾಡಲ್ಲ. ಗೆಲ್ಲಿಸ್ತವ್ರು ಯಾರು? ಮತ್ತೆ ಗೆಲ್ಸಿದ ನಂತರ ಕರೆದಿ ಕುಣಿಸ್ ಮಾಡಿಸ್ಬೇಕಲ್ಲ ಬ್ರದರ್. ಅವ್ರು ಮಾಡಲ್ಲ ಅಂದ್ರೆ ಅಣ್ಣ ನಾವ್ ಏನ್ ಮಾಡ್ಬೇಕು? ಮಾಡಲ್ಲ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನನ್ ಪವರ್ ಇಲ್ಲ ಅಂತಾರೆ. ಪವರ್ ಇಲ್ಲ ಅಂತಾರೆ. ಕೌನ್ಸಿಲರ್ ಹೇಳಿದ್ರೆ ಅವ್ರ ಏನ್ ಹೇಳ್ತಾರೆ ಗೊತ್ತಾ? ನಾವ್ ಹೇಳಿದೀವಿ, ನಾವ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲಿ ಬರೋರ್ ಮುಖಂಡ್ರು ಬರೀ ಹೂ ಅನ್ಕೊಂಡ್ ಹೋಯ್ತಾರೆ ಅಷ್ಟೇ, ಮಾತ್ರ ಬಂದ್ ಯಾರು ಕೆಲಸ ಮಾಡ್ತಾ ಇಲ್ಲ ಸರ್. ಅಲ್ಲ, ಅದೆಲ್ಲ ಇಷ್ಟೆಲ್ಲ ಹೇಳಿ ಇದು 3 ವರ್ಷ ಏನೋ ಆಗಿದೆ ಮೋರಿ ಕಟ್ಟಿ. 3 ವರ್ಷದಿಂದ ನಾವು ಮೋರಿ ತೋರಿಸಿ ಸರ್ ಒಂದ್ ಸ್ವಲ್ಪ.
ಎಂತ ಸೊಳ್ಳೆಗಳು ಕಡಿತಾವೆ, ಹೆಂಗ್ ಕಡಿತಾವೆ ಹುಳ ಗಜ್ಜು ಅಂತವೆ. ಒಬ್ರು ಬಂದು ಹೆಂಗೆ ಏನು ಅಂತ ಕೇಳೋರಿಲ್ಲ. ಅನಿಲ್ ಸರ್, ನಾವ್ ಈ ತರ ಹೇಳಿದ್ರೆ ಬ್ಲೀಚಿಂಗ್ ಪೌಡರ್ ಹಾಕಿ ಸರ್, ಕ್ಲೀನ್ ಮಾಡ್ಸಿ ಸರ್, ನೀರ್ ಹೋಯ್ತಾ ಇಲ್ಲ, ಇದಕ್ಕೆ ಏನಾರು ಒಂಚೂರು ಬಗೆಹರಿಸಿ ಅಂತ ಅಲ್ಲ ಹೇಳಿದ್ರೆ ಈಗ ಈಗ ನೀವು ಮಾಡಿರತ್ತಾನೆ ಏನ್ ತಪ್ಪು ಅಂತ ನಾವ್ ಏನ್ ಅದೇ ನಮ್ಗೆ ಗೊತ್ತಿಲ್ಲ ಸರ್. ಅದು ಕಾಂಟ್ರಾಕ್ಟರ್ ಕೊಟ್ಟಿಲ್ಲ, ವಾಟ ಕರೆಕ್ಟ್ ಆಗಿ ಮಾಡಿಲ್ಲ, ಸುಮ್ನೆ ದಾರ ಹಿಡ್ಕೊಳ್ಳೋದು ಆಗ್ಬಿಡೋದು, ಯಾರು ನೋಡೋರೇ ಇಲ್ಲ. ಸರ್ ಸರ್ಕಾರ 3 ತಿಂಗ್ಳಿಗೆ ಒಂದ್ಸತಿ ಮೊರಿ ತೆಗಿತಾರೆ. ಏನಾರ ಹೇಳಿದ್ರೆ ನಗರಸಭೆಯವ್ರಿಗೆ ಇಬ್ಬರಿಗೆ ಹಾಕವ್ರೆ. ಇಬ್ರು ಇಷ್ಟು ದೊಡ್ಡ ಏರಿಯಾಕ್ಕೆ ಎಷ್ಟು ಅಂತ ಮಾಡ್ತಾರೆ? ಏನು ಮಾಡೋದಿಲ್ಲ. ಅದನ್ನ ಮಾಡಿಸ್ಬೇಕಾಗಿರೋರು ಯಾರು? ಕೌನ್ಸಿಲರ್ ಮಾಡಿಸ್ಬೇಕು. ಕೌನ್ಸಿಲರ್ ಈ ಕಡೆ ತಿರ್ಗೇ ನೋಡೋದಿಲ್ಲ. ನಾವೇನಂತ ಹೇಳ್ಬೇಕು? ಗೆಲ್ಲಿಸ್ತವ್ರು ಯಾರು? ನಾವೇ ತಪ್ಪು ಅಂತ, ಅದಕ್ಕೆ ನಾವ್ ಏನು ಮಾಡ್ತಾ ಇದ್ದೀವಿ? ನೋಡಿ, ಮಕ್ಳು ಚಿಕ್ಕ ಮಕ್ಳು ನಾಳೆ ದಿನ ಅವ್ರು ಹುಷಾರ್ ತಪ್ಪಾರೆ ಯಾರು ಜವಾಬ್ದಾರಿ? ಅದಕ್ಕಿಂತ ಮುಖ್ಯವಾಗಿ ಅವ್ರು ಯೋಚನೆ ಮಾಡ್ಬೇಕು. ನಮ್ ಏರಿಯಾ ಕೌನ್ಸಿಲರ್ ಅಂದ್ಮೇಲೆ ಅವ್ನಿಗೆ ತಿರ್ಗಾಡೋ ಅಕ್ಕಿ ಇಲ್ವಾ, ಅವ್ನ್ ಕಾಣಿಸ್ತಾ ಇಲ್ವಾ, ಅವ್ನ್ ಇರೋದು ವಾಸ ಇಲ್ಲ, ಹಂಗೇನ ಬಿಡ್ಸೇಳಂಗಿಲ್ಲ. ಅವ್ನ್ ಮನುಷ್ಯ ಅಲ್ವೇನ, ಅವ್ನೆಲ್ಲೋ ಮನೆ ಕಟ್ಕೊಂಡು ಅಚ್ಕಟ್ಟಾಗ ಅವನಲ್ಲಿ. ಇಲ್ಲಿ ಇರೋರ್ ಗತಿ ಏನು? ಕೇಳ್ತಾ ಇದ್ರಿ, ಯಾವ ಪುಣ್ಯಾತ್ಮನು ಒಂದ್ ಲೈಟ್ ಹಾಕ್ಲಿಲ್ಲ. 15 ವರ್ಷದಿಂದ ನಾವ್ ಇಲ್ಲಿ ಬಂದು 15-16 ವರ್ಷ ಆಯ್ತು. ಎಷ್ಟೇ ಕೇಳಿದ್ರು ಅದೊಂದು ಅವ್ರ ಸ್ವಂತದವ್ರು ಅವರೇ ಆಗ ಹಾಕಿದ್ರು. ಅದೇನಾರ ಹಾಕಿದ್ರೆ ಒಂಚೂರು ಬೆಳಕು ಕಾಣ್ತದೆ. ಇಲ್ಲ ಅಂದ್ರೆ ರಾತ್ರಿ ಹೊತ್ತು ಹೆಂಗಸರು ಮಕ್ಕಳು ಚವರಿಗೆ ನೀರ್ ತರ್ತಾರೆ, ಬೆಳಿಗ್ಗೆ ಇರಲ್ಲ. ಅದ್ರ ಬಿಟ್ಟು ಆ ಕಡೆ ಒಂದೆರಡು ಯಾರೋ ಹಾಕೊಟ್ರು, ಈ ಕಡೆ ಬರೀ ಎಲ್ಲ ಕೇಳಿ ಕೇಳಿ ಸಾಕಾಗಲ್ಲ. ಅಲ್ಲಣ್ಣ, ಯಾರು ಸ್ವಾಮಿ ಕೌನ್ಸಿಲರು ಇಲ್ಲಿ? ಸುಮ್ಮನೆ ಬಾಯಿ ಮಾತು ಕೇಳೋದು. ಮೊದ್ಲೊಬ್ಬ ಇದ್ದ ಆ ಕೌನ್ಸಿಲರ್ ಸೀನಿಯರ್ ಕೊಡದವನು, ಅವನು ಏನು ಪ್ರಯತ್ನ ಇಲ್ಲ. ಇಲ್ಲಿ ಯಾರೋ ಒಬ್ರು ಗೆದ್ದವ್ರೆ, ಅದು ಸ್ವತಂತ್ರವಾಗಿ ನಿಂತು ಗೆದ್ರು. ಅವ್ರ ಅದೃಷ್ಟ ಚೆನ್ನಾಗಿತ್ತು. ಅವರು ತಿರುಗಿ ನೋಡೋದಿಲ್ಲ, ಒಂದು ಲೈಟ್ ಹಾಕ್ಸೋದಿಲ್ಲ. ಸರ್ ಅವನು ಫೋನ್ ಎತ್ತದಿಲ್ಲ ಸರ್, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೇನೆ. ಅವಾಗ್ಲೇ ಅಲ್ಲಿ ಮೊನ್ನೆ ಮಳೆ ಬಿದ್ದಿ 4-5 ಬಿದ್ದಿದ್ದಕ್ಕೆ ಕರೆಂಟ್ ಇಲ್ಲ ಸರ್. ಕಂಬಗಳೆಲ್ಲ ಕಟ್ ಆಗ್ಬಿಟ್ಟಿದೆ. ರಾತ್ರಿ ಎಲ್ಲ ಹೆಂಗಸ್ರು ಮಕ್ಳು ಎಲ್ಲ ಮನೆ ಮೇಲೆ ಮಲಿಕೋತಾರ. ಅವ್ರಿಗೆಲ್ಲ ಸೊಳ್ಳೆ ಗಿಳ್ಳೆ 4-5 ದಿವಸದಿಂದ ಕರೆಂಟ್ ಇಲ್ಲ, ಕಂಬ ಎಲ್ಲ ಬಿದ್ದೋಗೈತೆ. ಕಂಬ ತಗೊಂಡ್ಬಂದು ಹಾಕೋರೆ, ಇನ್ನೂ ಫಿಟ್ ಮಾಡಿಲ್ಲ ಸರ್. ಅದು 4 ದಿನ ಆದ್ರೂ ಇವತ್ತು ಫಿಟ್ ಮಾಡಿಲ್ಲ. ನಾವಿಲ್ಲಿ ಬಂದ್ಬಿಟ್ಟು ಒಂದೊಂದ್ ತರ ಕಷ್ಟ ಪಡ್ತಾ ಇಲ್ಲ. ಬಾತ್ರೂಮ್ ನೀರ್ ಹೋಯ್ತಾ ಇಲ್ಲ, ಚೇಂಬರ್ ನೀರ್ ಹೋಯ್ತಾ ಇಲ್ಲ, ಮೋರಿ ನೀರ್ ಹೋಯ್ತಾ ಇಲ್ಲ. ಎಂತ ಸೊಳ್ಳೆಗಳು ರಕ್ತ ಕುಡ್ದು ಹೆಂಗೆ ನಾವ್ ಹೇಳ್ಕೊಳಕ್ ಆಯ್ತಾ ಇಲ್ಲ ನಮ್ ಕಷ್ಟ ಹೆಂಗೆ ಅಂತ. ಆ ತರ ಮಾಡಿ ನಿಲ್ಸವ್ರೆ ನಮ್ಗೆ. ನಾವು ಸುಮ್ನೆ ಹೇಳ್ಕೊತಾ ಇರೋದು ಇವೆಲ್ಲ. ಈ ಕೌನ್ಸಿಲರು ಬಂದಿ ಏನ್ ಹಿಂಗ್ ಆಯ್ತಲ್ಲ, ಬ್ಲೀಚಿಂಗ್ ಪೌಡರ್ ಹಾಕ್ಸಿ ಕ್ಲೀನ್ ಮಾಡ್ಸಿ ಅಂತ ಹೇಳಿದ್ರು ಕೇಳೋರೇ ಇಲ್ಲ. ಆ ತರ ಸಮಸ್ಯೆ ಆಗೈತೆ. ನಾವ್ ಕಂಡು ನಾವ್ ಏನ್ ಮಾಡಿದೀವಿ, ಇವ್ರಿಗೆ ಓಟ್ ಹಾಕಿ ನಾವ್ ಗೆಲ್ಸಿದ್ ತಪ್ಪಾಯ್ತ ಅನ್ನೋ ನಮ್ಗೆ ಆ ಮಟ್ಟಿಗೆ ಬಂದ್ಬಿಟ್ಟೈತೆ. ತಪ್ಪು ಮಾಡ್ಬಿಟ್ಟಿದೀವಿ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟು ನಾಯಕ ಇಲ್ಲ ಮಾಡಿರೋದು. ಇವ್ರು ಇಲ್ಲಿ ಬುಬುಡಿ ಚಿಂಗಿರ್ ದೊಡ್ಡದು, ಸಾತ್ನೂರ್ದು, ಚಿಕ್ಕಮಳೆದು. ಅವ್ರಿಗೆ ನಾವು ಕೇಳ್ಬೇಕಂತ ಇದ್ದೀನಿ ನಾನು. ಎದುರುಗಡೆ ಸಿಕ್ಲಿ ಅವರು. ನಾವು ಜ್ಞಾಪನ ಬರ್ಲಿಲ್ವ ಅವ್ರಿಗೆ? ಜನ 3 ದಿವಸದಿಂದ ಅಲ್ಲಿ ಕರೆಂಟ್ ಇಲ್ದೆ ಕಂಬ ಮನೆ ಮೇಲೆ ಬಿದ್ದಿ ಎಲ್ಲ ಹಾನಿ ಆಗೋದಲ್ಲ. ಇಲ್ಲಿ ಬಂದು ನೋಡಂಗಿಲ್ವಾ ನೀವು? ಸ್ಲಮ್ನವರು ಬರೀ ಓಟ್ ಹಾಕಕ್ಕ ನಾವು ಕರಿ ನಿಮ್ಗೆ ಜನಪ್ರತಿನಿಧಿ ಮಾಡುದು. ನಾವು ಬೇರೆಯವರೆಲ್ಲ ಮಾಡುದು, ನಾವು ಆಯ್ಕೆ ಮಾಡಿ ನಿಮ್ಗೆ ಆಯ್ಕೆ ಮಾಡಿರೋದು. ಬೇರೆಯವರೆಲ್ಲ ಇಲ್ಲ. ನೀವು ಹೋಗ್ಬೇಕಾಯ್ತು. 7 ಗಂಟೆ ಹೊಂಟೋಗಿದ್ರಿ, ಬಿಡದಿ ಬಿಟ್ಟು ಹೊಂಟೋಗಿದ್ರಿ. 4 ಮೇಲೆ ಮಂಡ್ಯಕ್ಕೆ ಬಂದಿರ್ತೀವಿ. ಗೆಲ್ತು ಅಂತ ಬಿಡಿ ಕಾಲ ಓಟ್ ಕೊಟ್ಟ ತಕ್ಷಣ ಬೂತ್ ಹೊಡ್ತಾನೆ. ಈ ಸತಿನೂ ನಾವು ಓಟ್ ಹಾಕಿದೀವಿ ನಿಮ್ಗೆ. ಯಾರು ಕೊಟ್ರ ಏನ್ ಕೊಟ್ರ ನಮ್ಗೆ ಗೊತ್ತಿಲ್ಲ. ಅದು ಯಾರು ಸಿಕ್ಲಿಲ್ವೋ ಅದೆಲ್ಲ ಗೊತ್ತಿಲ್ಲ. ನಾವು ಪಕ್ಷಕ್ಕೆ ಮಾಡ್ಬೇಕಂದ್ರೆ ಪಕ್ಷಕ್ಕೆ ಮಾಡಿದೀವಿ. ಎಲ್ಲ 1.5 ಸಾವಿರ ಮನೆವೇ ಇಲ್ಲಿ. ಆಮೇಲೆ ಆಟೋದವ್ರದ್ದು ಮನೆಗಳವೆ. ದೊಡ್ಡ ಏರಿಯಾ ಇದು. 60 ಎಕರೆ ಜಮೀನಲ್ಲಿ ನಿಲ್ಬಿಟ್ಟು ನೀವು ಎಲ್ಲ ಗ್ರಾಮಕ್ಕೆ ನೀವು ಹೇಳ್ತಾ ಇದ್ರಲ್ಲ. ನೀವು ಯಾವ ಗ್ಯಾಪ್ದಲ್ಲಿ ಹೇಳಿದ್ರಿ ನೀವು? 2,000-4,100 ಓಟ್ ನಡೆದಲ್ಲ ನಿಮ್ಗೆ? ನಡೆದಿಲ್ವೇನ್ರಿ? ನೀವ್ ಯಾಕ್ರಿ ಎಲ್ಲೆಲ್ಲದ ಗಮನಿಸ್ತೀರಿ? ನಮ್ ಮಂಡ್ಯಕ್ಕೆ ಯಾಕೆ ಬಿಡ್ಬಿಡಿದ್ರ ನೀವು ಬಿಡಿ ಕಾಲೋನಿ? ಹಂಗಾರೆ ಮೇಲೆ ಮರ್ತರು ನಿಮ್ನ ಮರ್ತ್ಬಿಟ್ಟಾರಲ್ಲ. ಈ ಸತಿ ನಾನು ನೋಡ್ತಾ ಇದ್ದೀನಿ. ನಾನು ನಮ್ ಕಾಲೋನಿ ಹೇಳೇ ಇಲ್ವಲ್ಲ ಅವರು. ಕಂಬ ಮರ ಬಿದ್ದೋಗ ಅಂತ ಹೇಳ್ಯಾರ. ಚಿಕ್ಕಮಂಡ್ಯದಲ್ಲಿ ಎಂತ ಬಡವರು ಬಿಡಿ ಕೊಟ್ಕೊಂಡು ಕೂಲಿ ಮಾಡೋರು ಇರೋದು. 3 ದಿನದಿಂದ ನಮ್ ಏರಿಯಾದಲ್ಲಿ ಕರೆಂಟ್ ಇಲ್ಲ. ನಾವು ಹೋಗ್ಬಿಟ್ಟು ಕಂಡೋರ್ ಮನೇಲಿ ಮಲಗ್ತಾ ಇದೀವಿ. ಕಳ್ತನ ಆಗ್ಬಿಟ್ರೆ ಯಾರು ಜವಾಬ್ದಾರಿ? ಇಲ್ಲಿ ಬಂದಿ ಒಂದ್ ಮಾತು ಅವ್ರು ಹಿಂಗ ಆಗದಲ್ಲ ಅಂತ ಬಂದ್ ನೋಡ್ಲಿಲ್ಲ. ನಾವು ಕೌನ್ಸಿಲರ್ ಹೇಳಿದ್ರೆ ಕೌನ್ಸಿಲರ್ ಮಾಡ್ತಾ ಇದೀನಪ್ಪ ಹೇಳ್ತಾ ಪೂರ್ತಿ ಮಂಡ್ಯ ಜಿಲ್ಲೆ ಸೊಳ್ಳೆ ಇಲ್ಲವೇ? ಯಾಕೆ ಹೇಳಿ? ಬಡವ್ರ ತವ್ರು ರಕ್ತ ಆಯ್ತಲ್ಲ, ಅದಕ್ಕೆ ಬಂದಿದೆ ಎಲ್ಲ ಹಿಡಿತಾ ನೋಡಿ ಸ್ನೇಹಿತರೆ, ಇಡೀ ಏರಿಯಾವನ್ನ ಕೊಳಚೆಯಿಂದ ಕಸದಿಂದ ಇಟ್ಕೊಂಡಿರುವಂಥದ್ದು ಇಲ್ಲಿನ ನಗರಸಭೆ ಸದಸ್ಯರ ಒಂದು ಕೆಲಸ. ಈ ವಾರ್ಡ್ ಕೌನ್ಸಿಲರು ಆಯ್ತಾ, ಇಡೀ ಏರಿಯಾವನ್ನೇ ಸಂಪೂರ್ಣವಾಗಿ ಕಸ, ಕೊಳಚೆ ನೀರು ಆಯ್ತಾ, ಗಲೀಜಿಂದ ಇಡೀ ಏರಿಯಾ ಇಟ್ಕೊಂಡಿದ್ದಾರೆ. ನೀವು ಮೂಲಭೂತ ಸೌಕರ್ಯವನ್ನ ಮತ್ತೆ ಸ್ವಚ್ಛತೆಯನ್ನ ಕಾಪಾಡಬೇಕು, ಅದಕ್ಕೋಸ್ಕರ ನೀವು ನಗರಸಭೆ ಸದಸ್ಯರಾಗಿದ್ದೀರಿ ಅನ್ನೋ ಜವಾಬ್ದಾರಿನೇ ಈ ವಾರ್ಡಿನ ಕೌನ್ಸಿಲರ್ಗಳಿಗಿಲ್ಲ ಅಂತಂದ್ರೆ ಇನ್ ಏನ್ ಕೆಲಸ ಮಾಡ್ತೀರಿ ನೀವು?
ಏನ್ ಕೆಲಸ ಮಾಡ್ತೀರಿ ಹೇಳಿ? ಒಂದು ರೋಡ್ ಹಾಕ್ಸಿದಿರಿ, ನಿಮ್ಮ ರೋಡ್ ನಲ್ಲಿ ಮೋರಿ ಮಾಡಿಸ್ಬೇಕು, ಮೋರಿಗೆ ಜಾಗ ಬಿಡಬೇಕು, ಮೋರಿ ಮಾಡಿಸಿ ರೋಡ್ ಹಾಕ್ಸ್ಬೇಕು ಅನ್ನೋ ಒಂದು ವಿಚಾರನೇ ಗೊತ್ತಿಲ್ಲದೆ ನೀವೇ ಸ್ವತಃ ನಿಂತ್ಕೊಂಡು ಮೋರಿನೇ ಮಾಡ್ತಾರೆ ರೋಡ್ ಹಾಕ್ಸಿದಿರಲ್ಲ. ಆ ನಗರಸಭೆ ಇಂಜಿನಿಯರ್ಗಳು ತಾನೇ ಯಾವ ಮಟ್ಟದಲ್ಲಿ ನೀವು ರೋಡ್ ಹಾಕಿದ್ರಿ? ಓನ್ಲಿ ನಿಮ್ಗೇನು ಐಡಿಯಾನೇ ಇಲ್ವಾ? ಹಾಗಾದ್ರೆ ಏನ್ ಬಿಡಿ ಕಾಲೋನಿ ಜನ ಬರೀ ನಿಮ್ಗೆ ಓಟಿಗೆ ಮಾತ್ರ ಇಟ್ಕೊಂಡಿದ್ದೀರಾ, ಇಲ್ಲ ಏನಾರು ಅವ್ರು ಮನುಷ್ಯ ಕಾಣ್ತಾ ಇದಾರ ನಿಮ್ ಕಣ್ಗಳಿಗೆ? ಏನಿದು ಈ 3ನೇ ವಾರ್ಡಿನ ಪರಿಸ್ಥಿತಿ ಈ ಮಟ್ಟಕ್ಕೆ ಹದಗೆಟ್ಟಿದ್ಯಾ? ನೀರು ಬರುತ್ತೆ ಇಲ್ಲಿಂದ, ನೀರು ಹೋಗೋ ಜಾಗದಲ್ಲೇ ಏನಿಲ್ಲ, ಅದೇ ತುಂಬಾ ಕಷ್ಟ ಆಗಿರೋದು. ಇಲ್ಲಿ ನೋಡಿ, ಅರ್ಧ ಏರಿದಿಂದ ನೀರು ಬರೋದಿಲ್ಲ, ಈ ಬೀದಿಯಿಂದ ಅಲ್ಲಿಂದ ಫುಲ್ ಡೆಡ್ ಹ್ಯಾಂಡ್ ಅಲ್ಲಿಂದ ಬಂದು ಹಿಂಗ್ ಹೋಗುದು ನೀರು. ಇಲ್ಲಿ ಮೇನ್ ಇದು ಕಟ್ಟಿಲ್ಲ ಸರ್ ಇಲ್ಲಿ. ಆಮೇಲೆ ಅಲ್ಲಿಂದ ಎಲ್ಲ ನೀರು ಬರೋದಲ್ಲ, ಅದೆಲ್ಲ ನೀರು ಜಾಮ್ ಆಗೈದಲ್ಲ, ಈ ಮೋರಿಗೆಲ್ಲ ಬರೋದ ನೀರು. ಅಲ್ಲಿ ಸರಿಯಾಗಿ ಅರ್ಧ ಮಾಡೋರ, ಇದು ನೀಟಾಗಿ ಒಂಚೂರು ಮಾಡಿದ್ರೆ ವಾಟ ಕೊಟ್ಟು ಇದು ಮಾಡಿದ್ರೆ ಇದೆಲ್ಲ ಸರಿಯಾಗಿ ಇಲ್ಲಿ ಬೇಸ್ ಕಟ್ಟೆ ಕಟ್ಟಿದ್ರೆ ಇಲ್ಲೆಲ್ಲ ನೀರು ಹೋಗುತ್ತೆ ಸರ್. ಮಾಮೂಲಿ ಯಾವ್ದೋ ಪೈಪ್ ಹಾಕ್ಬಿಟ್ಟು ಇದಾದ್ಮೇಲೆ ರೋಡ್ ಆಗೋರ ಜಲ್ಕ ಒಳ್ಳೇದು. ಅದೇ ಏನ್ ಜಗಳ ನಿಮ್ಮ ಅಪ್ಪಂದ ಅವ್ರ ಅಪ್ಪಂದ ಅಂತ ಹೇಳ್ತಾರೆ. ಗೆಲ್ಸಿರೋರು ಗೆಲ್ಸು ಗಂಟ ಬರ್ತಾರೆ, ಹೂವ ಅಪ್ಪ ಅನ್ಕೊಂಡ್ ಆಮೇಲೆ ಏನ್ ಮಾಡ್ತಾರೆ? ಕೆಲ್ಸನ ಮಾಡ್ತೀವಿ, ಆಶ್ವಾಸನೆ ಕೊಡ್ತಾರೆ, ಎಲೆಕ್ಷನ್ ತನಕ ಆಶ್ವಾಸನೆ ಕೊಡ್ತಾರೆ, ಆಮೇಲೆ ಅದೇ ಮಾಡೋದು. ರೋಡ್ ನೋಡಿ ಸರಿಗಿಲ್ಲ, ಏನಿಲ್ಲ. ನಾವು ನೋಡ್ತಿದೀವಿ, ನೀವ್ ದಿನ ಇರೋರು ನೀವ್ ಹೇಳಿ. ಹೇಳ್ತಿದೀವಲ್ಲ ಸರ್, ಏನು ಎಲ್ಲ ಪ್ರಾಬ್ಲಮ್ ಆಗಿ ಕೂತೈತೆ. ನೀರು ಸರಿಗಿಲ್ಲ, ನೀರ್ ಬರ್ತಾ ಇಲ್ಲ. ಮನೇಲಿ ಹೋಗಿ ಅಲ್ಲೆಲ್ಲ ಗಂಟ ತಕೊಂಡ್ ಬರ್ಬೇಕು ಕುಡಿಯಕ್ಕೆ ಎಲ್ಲ. ಎಷ್ಟು ತೊಂದ್ರೆ, ಎಷ್ಟು ಕಷ್ಟ ಆಯ್ತು ಗೊತ್ತಾ? ಯೂಸಡಿ ಇದೆ ಸರ್ ಇದು. ಎಷ್ಟು ನೀರ್ ಬಿದ್ದಿ ದಿನಗಳಿಗೆ ತುಂಬಾ ನೈಟ್ ಹೊತ್ತು ಯಾರು ಕತ್ಲೆಯಲ್ಲಿ ಬಂದ್ರೆ, ಕಂಬು ಲೈಟ್ ಇಲ್ಲ, ಕತ್ಲೆಯಲ್ಲಿ ಬಂದ್ರೆ ಇದಾಗುತ್ತೆ. ಹಳ್ಳಕ್ ಬಿಟ್ರೆ ಜಾರಿ ಯಾರು ಹಿಂದೆ ಕೂತಿದ್ರೆ ತುಂಬಾ ಕಷ್ಟ. ಸಣ್ಣ ಸಣ್ಣ ಮಕ್ಳೆಲ್ಲ ಕೂರ್ಸ್ಕೊ ಬರ್ತಾರೆ. ನೋಡಿ ಎಷ್ಟು ಇದೆ, ಡೀಪ್ ಐತೆ ಇದು. ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ಏನೇನ್ ಬಿದಿ ಏನ್ ಪರಿಹಾರ ಅಂತ ಕೇಳೋದು ಇಲ್ಲ, ಏನಿಲ್ಲ. ಮಾಮೂಲಿ ಐಷಾರಾಮ್ ಪರಿಹಾರ ಮಸ್ತ್ ನಿದ್ದೆ ಮಾಡ್ಕೊಂಡು ಒಳ್ಳೆ ಮನೆ ಕಟ್ಬಿಟ್ಟವನೆ ಗೆದ್ಮೇಲೆ ₹1 ಖರ್ಚು ಮಾಡ್ದೇನೆ ಗೆಲ್ಸಿರೋದು ಇಲ್ಲಿ. ಮಾಡ್ಲಿಲ್ಲ ಅವರು, ಆಯ್ತು ಮಾಡ್ತೀವಿ ಅಂತ ನಾವು ಎಷ್ಟೋ ಸತಿ ಜಗಳಾನು ಆಡ್ಬಿಟ್ಟಿದ್ವಿ ಸರ್. ಅವ್ನಿಗೆ ಬರೀ ಹೊಡೆಯೋದು ಮಿಸ್ ಆಗಿರೋದು ಅಷ್ಟೇ. ಕೌನ್ಸಿಲರ್ಗೆ ಹೊಡೆಯೋದು ಮಿಸ್ ಆಗಿರೋದು. ಇವತ್ತು ಅವ್ರು ಬರ್ತಿಲ್ಲ ಅಂದ್ರೆ ಎಲ್ಲ MLA ಅವ್ರ ಮನೆತು, ಇಲ್ಲಾಂದ್ರೆ ಕೌನ್ಸಿಲರ್ ಮನೆತು ಇಲ್ಲಿ 4-5 ಬೀದಿಯಿಂದ ಜನ ಹೋಯ್ತಿದ್ರು ಸರ್. ಇರೋದಂದ್ರೆ ಚರಂಡಿ ರಸ್ತೆ ಇಲ್ಲ. ಇಲ್ವಲ್ಲ ನೋಡಿ ಸರ್, ಇಲ್ಲ ಹೆಂಗಿದೆ. 15 ವರ್ಷ ಆದ್ರೂ 15 ವರ್ಷ ಹೋರಾಟ ಮಾಡಿ ಶ್ರೀನಿವಾಸ್ MLA ಇದ್ರು. MLA ಶ್ರೀನಿವಾಸ್ JDS ನಲ್ಲಿ ಇದ್ರು. ಅವ್ರಿಗೆ ಎಷ್ಟೋ ಸಲ ಹೋಗಿ ಹೇಳಿದ್ರು. ನಗರಸಭಾ DC ಎಲ್ಲಾ DC ಗಳಿಗೂ ನಾವು ಮನವಿ ಕೊಟ್ಟಿದ್ರಿ. ಮನವಿ ಎಲ್ಲ ಆಲ್ರೆಡಿ ನನ್ನ ಹತ್ರ ಇದೆ ದಾಖಲೆ. ನಾನು ಉಪಾಧ್ಯಕ್ಷರು, ಕೂಲಿಕಾರ ಸಂಘಟನೆ ಉಪಾಧ್ಯಕ್ಷರು, ಬಿಡಿ ಕಾರ್ಮಿಕರು ಉಪಾಧ್ಯಕ್ಷರು ಆಲ್ರೆಡಿ DC ಗಳು ಕೊಟ್ಟಿದ್ದೀನಿ. ರವಿಶಂಕರ್ DC ಹಿಡಿದೆ ಮಂಜುಶ್ರೀ DC ಗಂಟ ಕೊಟ್ಟಿದ್ದೀನಿ. ಆಸ್ಪತ್ರೆ ಅವರು ಬಂದಿರಲ್ಲ, ಅವ್ರಿಗೂ ಕೊಟ್ಟಿದ್ದೀರಿ. ನಾವು ನಗರಸಭಾ ಮುತ್ತಿಗೆ ಹಾಕಿದ್ದೀರಿ. ಇಲ್ಲಿ ಚರಂಡಿ ರಸ್ತೆಗಳು ಯಾರು ಅಧಿಕಾರಿಗಳು ಸ್ಪಂದಿಸುತ್ತೆ ಇಲ್ಲ. DC ಮನವಿ ತಗೊಂತಾರೆ, ಹೇಳ್ತಾರೆ, ಕೊಡ್ತೀನಿ, ಕಮಿಷನರ್ ಹೇಳಿದ್ದಾರೆ ಮಾಡ್ತೀನಿ ಅನ್ಬಿಟ್ಟು ಮಾಡೋದಿಲ್ಲ. ಇಲ್ಲಿರೋ ಕೌನ್ಸಿಲರು ಅವ್ರಿಗೇನು ಮತ ಬೇಕು, ಮತ ತಗೊಂಡ್ಬಿಟ್ರೆ ಅವತ್ತು ಕೈ ಹೋಗಿತಾರೆ. ತಿರ್ಗಾ ಇಲ್ಲಿ ಏನಾಗಿದೆ ಎಂತ ಆಗಿದೇನಿಲ್ಲ, ಅಲ್ಲಿ ಬರಬೇಕು, ಜನನ ಕೇಳ್ಬಾ. ನೀವು ಓಟ್ ಹಾಕಿಲ್ಲ, ನಾನು ಈ ಬೀದಿಗೆ ಬರೋದಿಲ್ಲ ಅಂದ್ರೆ ಅರ್ಥ ಏನು? 4ನೇ ವಾರ್ಡ್ ಇದು. ಒಂದ್ ದಿವಸ ಇಲ್ಲಿ ಎಲ್ಲಾ ಚರಂಡಿ ಎಲ್ಲಾ ತುಂಬ್ಕೊಂಡಿತ್ತು, ಅಂಡರ್ಗ್ರೌಂಡ್ ಎಲ್ಲ ರಿಪೇರಿ ಮಾಡಿಸಿ ಬಾಬಾ ಅಂದ್ರೆ ನೀವು ಬೈತೀರ. ಒಂದ್ಸತಿ ನಾನು ನೀನ್ ಮಾಡಲ್ವಾ, ಹೋಗು ನಾವು ಮಾಡಿಸ್ತೀವಿ, ನಮ್ಗೆ ಗೊತ್ತು ಅಂತ ಹೇಳಿದ್ದೆಲ್ಲ ನಾವು ಹೋರಾಟಗಾರರ ನಾವ್ ಹೇಳಿದ್ದು. ಅದಕ್ಕೆ ನೀವು ಬೈತೀರಾ, ನೀವು ಬೀದಿಗೆನೆ ಬರಲ್ಲ ಅಂತ. ನಮ್ ಬೀದಿದು ಏನು ಕೆಲಸ ಮಾಡಲ್ಲ. ಲೈಟ್ ಇಲ್ಲ ಈ ಕಂಬಕ್ಕೆ, ಒಂದೇ ಲೈಟ್ ಇರುದು ಈ ಬೀದಿಗೆ. ಆ ಲೈಟ್ ಇಲ್ಲ, ಆ ಲೈಟ್ ಬಂದು ಹಾಕಲ್ಲ. ಈ ತರ ಮಾಡ್ತಾರೆ ಸರ್ ಇಲ್ಲಿ ಕೌನ್ಸಿಲರು. ಕಸ ಬಂದಿ ತಂದಿ ಇಲ್ಲಿ ಸುರಿತಾವ್ರೆ. ಹೇಳಿದ್ರೆ ಗಾಡಿ ಬರ್ತಾ ಇಲ್ಲ ಮನೆ ಹತ್ರ ಅಂತವ್ರೆ. 15 ದಿವಸ 20 ದಿವಸಕ್ಕೆ ಒಂದ್ಸತಿ ಗಾಡಿ ಬಂದ್ರೆ ನಾವು ಮಲಿಕೊಳ್ಳೋದು ಹೆಂಗೆ? ಅಲ್ಲ, ನಿಮ್ ಕೌನ್ಸಿಲರ್ಗಳನ್ನೆಲ್ಲ ನೀವು ಹಿಡಿದು ಹೇಳಿದ್ರೆ ಅವ್ರು ಎಲ್ಲೆಲ್ಲೋ ಇರ್ತಾರೆ. ಅವ್ರು ಹೇಳಿದೀನಿ ಅಂತಾರೆ. ಅವ್ರು ಬಂದು ಹೇಳಿದೀನಿ ಹೋಗಪ್ಪ ಅಂತಾರೆ, ಬರೋದೇ ಇಲ್ಲ ಗಾಡಿ. ಲೈಟ್ ಕಂಬ ನೋಡಿದ್ರೆ ಲೈಟ್ ಕಂಬ ಬೇರೆ ಬಿದ್ದಿರ್ತದೆ. ಹೆಂಗೆ ಮಾಡೋದು? ಯಾಕೆ ನೀವು ಯಾರು ಮನುಷ್ಯನ್ ಕಾಣ್ತಿಲ್ಲ ಯಾರ್ಕೊಂಡು? ಸರ್ ಅವ್ರಿಗೆ ಕಾಣ್ತಾ ಇಲ್ಲ, ಹಂಗೆ ಆಗ್ಬಿಟ್ಟಿರೋದು. ಲ್ಯಾಂಡ್ ಆರ್ಮಿ ಇದು. ಲ್ಯಾಂಡ್ ಆರ್ಮಿ ದುಡ್ಡು ತಗೋ ತಿನ್ಕೊಂಡ್ಬಿಡಾರ ನಗರಸಭೆಯವರು. ಈ ಶಾಸಕರು ಹೊಸ್ದಾಗ್ ಬಂದ್ರಲ್ಲ, ಈ ಬಿಡಿ ಕಾಲೋನಿ ಎಷ್ಟು ಕೆಲಸ ಏನಾಗದೆ, ಎತ್ತಾಗದೆ, ಇಂದ್ಲವ್ರು ಏನ್ ಮಾಡೋರೆ, ನಾವ್ ಏನ್ ಮಾಡ್ಬೇಕು? ಏನಿಲ್ಲ, ಏನು ಇಲ್ಲ. ಬರೀ ಅಡ್ಗೋಡೆ ರೆಡಿ ಮಾಡ್ತಾವ್ರಂತೆ. ನಿಮ್ಗೆ ನಿದ್ದೆ ಮಾಡಂಗ್ ಮಾಡ್ಕೊಡ್ದು. ಎಲ್ಲಿ ನಿದ್ದೆ ಬರ್ತದೆ? ಕಂಬ ಎಲ್ಲ ಬಿದ್ದಾಗ್ಬಿಡಲ್ಲ, ನಿದ್ದೆ ಎಲ್ಲಿ ಬರೋದು? ಇದೇ ರೋಡಲ್ಲಿ ತಿರ್ಗಾಡ್ತಾರೆ ಇವರು. ಬಂದು ನೋಡ್ಬೇಡ್ದ? ಎಲೆಕ್ಷನ್ ಮುಂಚೆ ಬಂದ್ರು, ಇವಾಗ ಎಲ್ಲಿ ಬಂದ್ರು?
ನಾವು ಯಾರಿಗಾರ ದುಡ್ಡು ಕೊಳ್ಕೊಳ್ಳಿ ಏನಾರ ಕೊಡ್ಕೊಳ್ಳಿ, ನಮ್ಗೆ ಅದ್ ಬೇಡ. ಯಾವ ಲೀಡ್ರುಗಳೆಲ್ಲ ಮನೆಗೆ ಲೀಡ್ರು, ನಾವು ಇವ್ರಿಗೆ ಆಯ್ಕೆ ಮಾಡೋದು, ಇವ್ರು ನಮ್ಗೆ ಆಯ್ಕೆ ಮಾಡಲ್ಲ. ನಮ್ಮ ಓಟ್ ತಗೊಂಡು ಇವ್ರು ಹೋಗೋದು ಮುಂದಕ್ಕೆ. ಹೌದು. ತಿನ್ನೋನ್ ತಿನ್ಲಿ ಉಣ್ಣೋನ್ ನಮ್ಗೇನು, ಆ ಕೌನ್ಸಿಲರ್ಗೆ ಯಾಕೆ ನಾವು ಕೇಳಮ್ಮ? MLA ಅಂತ ಇದ್ಮೇಲೆ ಅದು ಈ ವಯಸ್ಸಿಗೆ ಮಂಡ್ಯ ಜಿಲ್ಲೆಗೆ ನಿಮ್ಗೆ ಆಯ್ಕೆ ಮಾಡಿರೋದು ನಾವು. ಈ ವಯಸ್ಸಿಗೆ ಎಲ್ಲಾರು ಆ ಮನೆಯವ್ರು ಈ ಮನೆಯವ್ರು ನಡೆಸ್ತಾ ಇದ್ರು ಆಡಳಿತ. ನೀವೆಲ್ಲೋ ಇದ್ದವ್ರಿಗೆ ಒಂದ್ಸತಿ ಸೋಲ್ಸಿದೀವಲ್ಲ ಅಂತ ನಾವು ಗೆಲ್ಸಿದ್ರೆ ನಮ್ಗೆ ನೀವು ಸುಣ್ಣ ಆಗ್ತಾ ಇರಲ್ಲ ಕಣ್ಣಿಗೆ. ನೀವು ಅವ್ರೇನೋ ಅಳಿಸ್ತಾ ಇದ್ರು, ಇವ್ರು ಸುಣ್ಣ ಆಗ್ಬಿಡ್ತಾರ ಇವಾಗ ಈ ಶಾಸಕರು. ಯಾಕೆ ಹಿಂಗ್ ಮಾಡ್ಬೇಡಿ ಸ್ವಾಮಿ, ಒಳ್ಳೇದಲ್ಲ. ನಮ್ಮ ಮಾತಾರೆ ಹೆಚ್ಚು ಕಮ್ಮಿ ಇದ್ರೆ ತಪ್ಪಿದ್ರೆ ಸಂಸಿ, ಇನ್ನೊಂದು ಕೆಲಸ ಮಾಡಿ, ಫಸ್ಟ್ ಕೆಲಸ ಮಾಡಿ, ಹೆಸರು ತಗೊಳ್ಳಿ, ಮುಂದಕ್ಕೂ ನಿಮ್ಗೆ ಅವಕಾಶ ಸಿಗುತ್ತೆ. ಈ ಮಂಡ್ಯದವ್ರು ಏನಿಲ್ಲ, ಗೌಡ್ರು ಅಷ್ಟೇ, ಎಲ್ಲಾನು ಅಷ್ಟೇ. ಒಂದ್ಸತಿ ಎಲ್ಲ ತಿನ್ನಿಸ್ತಾರೆ, ಆಮೇಲೆ ನೀರು ಕುಡಿಸ್ತಾರೆ. ಗೊತ್ತವ್ರಿಗೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕಂತ. ಸ್ನೇಹಿತರೆ ನೋಡಿ, ಇದು ಮಂಡ್ಯದ 3ನೇ ವಾರ್ಡ್ ಇರುವಂತ ಪರಿಸ್ಥಿತಿ ಆಯ್ತಲ್ಲ. ಇಷ್ಟು ಸಮಸ್ಯೆಗಳ ನಡುವೆ ಇಲ್ಲಿರುವಂತ ಸುಮಾರು 4-4.5 ಸಾವಿರ ಮತದಾರ ಇದ್ದಾರೆ, 10,000 ಜನ ಇದ್ದಾರೆ, ಮಕ್ಕಳೆಲ್ಲ ಸೇರಿ 10,000 ಜನಸಂಖ್ಯೆ ಇರುವಂತ ಒಂದು ವಾರ್ಡ್ ಇದು ಆಯ್ತಲ್ಲ. ದಯಮಾಡಿ ಈ ಕೂಡಲೇ ನಗರಸಭೆ ಸಂಪೂರ್ಣವಾಗಿ ಒಂದು ಸಮೀಕ್ಷೆಯನ್ನ ಮಾಡಬೇಕು, ಈ ವಾರ್ಡಿನ ಸಮೀಕ್ಷೆ ಮಾಡಬೇಕು. ನೀವು ಮೋರಿಗಳು ಮಾಡಿ ಎಲ್ಲೂ ನೀರು ಹೋಗೋಕೆ ಜಾಗನೇ ಬಿಡದೆ ನೀವು ಮೋರಿ ಮಾಡಿದಿರಿ ಆಯ್ತಲ್ಲ. ಆಮೇಲೆ UGD ಪ್ಲಾಂಟ್ ಆನೆ ಮಾಡದೆ ನೀವು ಅಷ್ಟು ಮಟ್ಟಿಗೆ ಗಬ್ಬೆತ್ ಕುಂತಿದೆ. ದಯಮಾಡಿ ಜನರ ಜೀವವನ್ನ ಕಾಪಾಡಿ. ಈ ಕಾರ್ಯಕ್ರಮದ ಮುಖಾಂತರ ಇಲ್ಲಿರುವಂತ ನಗರಸಭೆ ಸದಸ್ಯರುಗಳಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಈ ಮುಖಾಂತರ ನಿಮ್ಮ ಇಡೀ ವಾರ್ಡಿನ ಪರವಾಗಿ ಮನವಿ ಮಾಡ್ತಾ ಇದೀವಿ. ದಯಮಾಡಿ ಒಂದು ಸಮೀಕ್ಷೆ ಮಾಡಿ ಇಲ್ಲಿರುವ ಜನರನ್ನ ಕಾಪಾಡಿ ಅನ್ನೋ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದೀವಿ. ಬನ್ನಿ, ಇದು ಒನ್ ಇಂಡಿಯಾ ಟಿವಿ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ ಆಗ್ತೀವಿ.